ಹೌದಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೇನಿ. ಇವತ್ತಿನ ರುಟೀನ್ ಹೆಂಗಿರ್ತದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ಅಡಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಬಂದೀನಿ. ಮೊದಲು ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡ್ತೇನೆ, ಯಾಕಂದ್ರೆ ಅವ್ರ ಬಂದು ನಾಷ್ಟ ಒಯ್ತಾರ. ಬೆಳಗ್ಗೆ 4 ಗಂಟೆಗೆ ಹೋಗ್ಯಾರ ನೀರು ಹಸಾಕ. ಅದಕ್ಕೋಸ್ಕರ ಅವ್ರಿಗೆ ನಾಷ್ಟ ಮಾಡಿ ಫೋನ್ ಹಚ್ತೇನೆ. ಆಮ್ಯಾಗ ನೈವೇದ್ಯ ಕೊಡ್ದಾಗ ಅಷ್ಟ ಶಾವಿಗೆ ಬಸಿತೇನೆ. ಅನ್ನ ಚಪಾತಿ ಮಾಡ್ಬೇಕು ಇವ್ರು ನಮ್ಮ ಮನೆಯವ್ರಿಗೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡಾಕತ್ತೀನಿ. ರೊಟ್ಟಿ ಒಂದು ಇಲ್ಲ, ಪ್ರತಿ ಸಲ ನಾನು ಊರಿಗೆ ಹೋಗ್ಬೇಕಾದ್ರೆ ರೊಟ್ಟಿ ಸ್ಟಾಕ್ ಇರ್ತಿದ್ದು. ಈ ಸಲ ರೊಟ್ಟಿ ಇಲ್ಲ. ಇವತ್ತ ಯುಗಾದಿ ಪಾಡ್ಯ ಎಲ್ಲ. ಮತ್ತು ನಾನು ಆಮ್ಯಾಗ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಟೈಮ್ ಭಾಳ ಆತ. ಏನಂದ್ರೆ ಏನು ಮಾಡಾಕ ಸಗಸಾಗ್ಲಿಲ್ಲ ನನಗೆ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೀ. ಇವತ್ತ ಯುಗಾದಿ ಪಾಡೆ ನೋಡ್ರಿ. ಯುಗಾದಿ ಪಾಡೆ ದಿನ ಸೂರ್ಯದೇವ ಹೆಂಗ್ ಕಾಣಿಸಾಗತ್ತ ನೋಡ್ರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಬ್ಬ ಎಲ್ಲಾರ್ದು ಹೆಂಗಾತ, ಜೋರಾತ, ಏನಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಂದ ಇನ್ನೂ ಪ್ಯಾಕಿಂಗ್ ಮುಗಿದಿಲ್ಲ ನೋಡ್ರಿ. ಪ್ಯಾಕಿಂಗ್ ಮುಗ್ದಿಲ್ಲ, ಏನೂ ಇಲ್ಲ. ಯಾರು ಹೇಳಿದ್ರು ಒಂದಿನ ಅಂತ? ಒಂದಿನ ಅಂತ ಯಾರು ಹೇಳಿದ್ರು? ಮೂರ್ ಸೀರೆ ತಗೊಂಡೆ ನಾನು. ಅಲ್ಲಿ ಅದಾವ ಸೀರೆ, ಅಲ್ಲಿ ಯಾವ್ದಾವ ಗೊತ್ತಿಲ್ಲ. ಇದು ಇದನ್ನ ಹಾಕೋತೇನಿಲ್ಲ, ಆದ್ರೂ ಕೂಡ ತಗೊಂಡಿದ್ದ. ಇವು ಪಾಲಿಸ್ಟ್ರಿ, ಇವು ನಾನು ಕಾಟನ್ ಅದಾವ ಅಂತ ತಗೊಂಡೆ. ಬಟ್ ಹೊಲಿಗೆ ಸುಮ್ಮನೆ ಉಂಟ ಶಾಪ್ ಐತಿ. ಇದನ್ನ ಅಲ್ಲೇ ಇಟ್ಟು ಬರ್ಬೇಕಂತ ಅನ್ಕೊಂಡೇನಿ. ಹೊಲಿಗೆನ್ ಹಾಕಿಲ್ಲ. ಅಲ್ಲಿ ಹೋದಾಗ ಸುಮ್ಮನೆ ಒಯ್ದು ತರುದು ಅಂತೇನು. ನೀನ್ 3 ಸೀರೆ ತಗೊಂಡೇನಿ. ಇದ್ರೊಳಗೆ ಯಾವ ಸೀರೆ ಉಟ್ಕೋತ 3 ಸೀರೆ ಒಂದು ಪೇಟಿಕೋಟ್ ತಗೊಂಡೇನಿ. ಬರ್ರಿ ಅವ್ರ ಮನೆಗೆ ಹೋಗಿ ಪ್ಯಾಕಿಂಗ್ ಶುರು. ನೀನ್ ಮಾಡ್ಬೇಕಣ್ಣ. ನಿನ್ನೆ ಬಿಸ್ಲಾಗ ಹೋಗಿ ಬರ್ಬೇಕಾ? ಬಿಸ್ಲಾಗೆಲ್ಲ ಸಂಜೆ ಮುಂದೆ ಹೋಗಿದ್ವಿ. ಆದ್ರೆ ಬ್ಯಾಸರ ಆತಪ್ಪ ನನಗ. ಹಂಗಾಗಿ ಏನೋ ಗೊತ್ತಿಲ್ಲ. ಹಂಗಾಗಿ ಹೊಳೆ ಪ್ಯಾಕಿಂಗ್ ಮಾಡಕ್ ಆಗ್ಲಿಲ್ಲ. ಈಗ ಇನ್ನೊಂದಿಷ್ಟು ನಾ ಇಸ್ತ್ರಿನ ಮಾಡಿಟ್ಟಿಲ್ಲ. ಟಾಪ್ ಐತಿ. ಎಷ್ಟು ದಿನ ಇರ್ತೇನೆ ಅಂತ ಗೊತ್ತಿಲ್ಲ. ಹಂಗಾಗಿ ಎಕ್ಸ್ಟ್ರಾನ ತಗೊಳಕತ್ತೀನಿ ಅರ್ಬಿ. ಡಿಕ್ಕೆ ಹಾಕೊಂಡೆ ಬೌ ಅಂತ ಹೋಗ್ಲೆ. ಇಲ್ಲ ಅಂದ್ರೆ ಇವು ಬರೀ ಒಯ್ದು ತರದಾಗಿದೆ. ಅದಕ್ಕಾಗೈತಿ. 1-2 ಟಾಪ್ ಪ್ಯಾಂಟ್ ಲೆಗಿನ್ಸ್ ಅಲ್ಲೇ ಇಟ್ಟು ಬರ್ತಾನೆ. ಇದು ಒಯ್ದು ತರೋದು ಅಂದ್ರೆ ಟವಲ್ ಉಂಟೇಶ. ನಾನು ಬರೀ ಹಿಂಗ ನೋಡ್ರಿ ಹೋಗೋ ಮುಂದೆ ಹುಡುಕಾಡ್ತಾನೆ. ಮೊದಲು ಏನೋ ತಗೊಳಂಗಿಲ್ಲ. ಹುಡುಕಿ ಸರ್ಚ್ ಮಾಡಿ ಇಟ್ಕೊಂಡಿಲ್ಲ. ಬ್ಯಾಂಕ್ ಎತ್ತಾಗ ತಾವಿ ತೋಡ್ತಾರಂತಾರಲ್ಲ, ನಮ್ಗೆ ಆ ಕ್ಯಾಟಗರಿ ಸೇರಿದವ. ಏನು ಹೇಳಿಟ್ಟಿರ್ತೇನೆ ಅನ್ನೋದು ಬರುವುದಿಲ್ಲ ನಮ್ಗೆ. ಇದೊಂದು ಓಡ್ನಿ. ಬ್ಯಾಸಿಗೆ ದಿನ ಓಡ್ನಿ ಹಾಕೊಳಕ ಇದಕ್ಕೈತಿ. ಇವೆಲ್ಲ ನಮ್ಮ ಇಲ್ಲಾಗ ಸೀಸನ್ ತಕ್ಕಂತನ ಡ್ರೆಸ್ ತಗೊಂಡಿರೋದಿಲ್ಲ, ಕ್ವಾಲಿಟಿಯಲ್ಲಿ ಅರ್ಬಿ ತಗೊಂಡಿರೋದಿಲ್ಲ. ಕಾಟನ್, ಪಾಲಿಸ್ಟರ್ ಅವು ಇವು ಅಂತೇಳಿ ನಾವೇನ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಚೀಪ್ ರೇಟ್ನಾಗ ಹುಡುಕ್ತಿರ್ತೇವೆ. ಹಂಗಾಗಿ ನಾನು ದುಪ್ಪಟ್ಟು ಹಾಕೊಲಾರಕ ಕೆಲವರು ದುಪ್ಪಟ್ಟು ಹಾಕೋರು ಅಂತೇಳಿ ಸಿಕ್ಕಾಪಟ್ಟಿ ಜಳ ಹಾಕಿರ್ತೈತಿ. ಖರೀದು 2 ಅದಾವ. 2 ಇದ್ರ 2 ಅದಾವ. ಹಿಂಗ ನಾನು ಧಾರವಾಡದಾಗ 2 ಕಡೆ, ಸಿರ್ಸಂಗಿ ಒಂದ್ ಕಡೆ ಅದಾವ. ಅವು ಅಲ್ಲೇ ಉಳಿದು ಬಿಡ್ತಾವ. ಈಗ ಸಿರ್ಸಂಗಿ
ಅಲ್ಲೇ ಒಂದೊಂದು ಜೋಡ ಆಚೆ ಕಡೆ ಮನ್ಯಾಗ ಒಂದು ಜೋಡಿ ಈಚೆ ಕಡೆ ಮನ್ಯಾಗ ಒಂದು ಜೋಡಿ ಸಿರ್ಸಂಗ್ಯಾಗ ಒಂದು ಜೋಡಿ ಅಷ್ಟ ಅದಾವ ಮತ್ತೆಲ್ಲ ಇಲ್ಲ ಇಲ್ಲ ಇಷ್ಟ. ಹೌದು ಟವೆಲ್ ಅಂಕೇಶ ಟವೆಲಲ್ಲಿ ಈ ಜಾತಿ ನಾ ಒಂದು 5 ನಿಮಿಷ ಮಾತಾಡೋ ವಿಡಿಯೋ ಶುರು ಮಾಡ್ಲಾರ್ದು ಮಾತಾಡಕತ್ತೀನಿ. ನೋಡ್ರಿ ನಾನು ಹಿಂಗ ಬಂದ ಹೊಂದಿಸಿ ಇಟ್ಕೋತೀನಿ. ನೈಟಿನೇ ಇಲ್ಲಪ್ಪ, ಮೊದಲು ನೈಟಿ ತೊಗೋಬೇಕು ನೀವು ಅಂತ. ಇದು ನೈಟಲ್ಲೇ ಬಿಟ್ಬಿಡ್ತೇನೆ ನೋಡಿ. ಸೀರೆ ಉಟ್ಕೊಂಡಾಗ ಸೀರೆ ಕಳೆದ ನೈಟಿ ಹಾಕ್ಕೊಳಕ್ ಬೇಕು. ಮೊದಲು ಬಂದ್ ಕೂಡ ಶಾಪಿಂಗ್ ಮಾಡಕ್ ಹೋಗ್ಬೇಕು ನಾವು ಗಂಡನ್ ಕರ್ಕೊಂಡು. ನಮ್ಮವ್ ಕೊಡಿಸ್ತಾ ಬಿಡಿಗೆ ನಿನ್ನಂಗ ಮಾಡೀನಾ ಸಣ್ಣಕ್ಕೆ ದೊಡ್ಡಕ್ಕಿನ ಮಾಡದ ನೀ ಮಾಡೀನ ಯಾಕೆ ಮಾಡ್ಯಾಳ ಸಾಕು ಎಷ್ಟ ಬ್ಯಾಗ್ ಹೋಗ್ತ ರಾಟಿಗೆ ಏನಾಗೈತಿ ನಾವು ಅರ್ಬಿನ ಹೊಲ್ದಿಲ್ಲ ಆಗೆಲ್ಲ ಇದನ್ನ ಹಾಕಕ್ ಹೋದ್ನಿ ಸ್ಟಿಚ್ ಹಾಕಕ್ ಹೋದ್ನಿ ಏನ್ ಮಾಡಿದ್ರು ಸ್ಟಿಚ್ ಹಾಕೊಂಡ್ರಲ್ತ ಯಾಕಂತ ಗೊತ್ತಿಲ್ರಿ ಎಷ್ಟೊತ್ತನ ಗುದ್ದಾಡೀನಿ. ಈಗ ಟವೆಲ್ ಒಯ್ದು ಬಿಡ್ಲಾ ಹೊಳ ಬಂದು ಕೊಡ್ತಾನೆ ಮಾಡ್ಕೋ ಕಡೆ ನೀ ಅವಸರ ಮಾಡ್ಕೋ ಇಷ್ಟ ಸುಮ್ಮನೆ ನೀವು ಚಂದ ಬಿಟ್ರು ನೀವು ಅದ ಹಾಡ್ರೆ ಇರ್ತದೆ ಅದ ಹಾಡ ಚಾರ್ಜರ್ ಅಂತ ಹೋಗ್ಬೇಕು ಎಲ್ಲಾರು ಹೋಗೋದು ಎಲ್ಲಾರು ಹೋಗೋತ್ನ್ಯಾಗ ಅವ್ರ ಮನೆಗೆ ಹೋಗೋತ್ನ್ಯಾಗ ನನ್ನ ರಾಟಿ ಏನಾಗೈತೆ ಅಂತ ಗೊತ್ತಾಗಂತ ಇಷ್ಟು ದಿನ ಭಾಳ ದಿನ ಆತದ ಹಿಡ್ದಿನಿ ಇಲ್ಲ ನೋಡೀನಿ ಇಲ್ಲ ನಾನು ಅದಕ್ಕೆ ಇದಕ್ಕೆ ಹೊಲಿಗೆ ಇಕ್ಕಿದ್ರೆ ಸಾಮಾನುಗಳು ಎಲ್ಲೆಲ್ಲಿಟ್ಟಿ ಏನ್ ಮಾಡಿ ಅದ ಅಲ್ಲೇ ಬೂಟಿಗೆ ಜೋತಾಗತ್ತ ತಗೋತಿ ಇಲ್ಲ ಅದನ್ನ ಅದೇನು ತಗೋದಲ್ಲ ಅದ ಅಲ್ಲೇ ನಂಗಾರ ಜಾಗಂಡದಂತ ಅದ ಯಾವ್ಯಾವ ಎಲ್ಲಿಟ್ಟಿ ಆ ಬಾಕ್ಸ್ ಇಲ್ಲಿ ಏನು ಇಲ್ಲಿ ಏನ್ ತಗೊಂಡಿ ಬಾಕ್ಸ್ ಅಲ್ಲೈತಿ ಸುಮ್ಮ ನೀವು ನಾವು ಮನ್ಯಾಗ ಇರುದಿಲ್ಲ ಮತ್ತ ಅದೇನೋ ಅಂತಾರ ನೀವು ಇಲ್ಲೇ ಇಟ್ಟಿದ್ನಿ ಅಲ್ಲೇ ಹೋಗಿದ್ನಿ ಇಲ್ಲೇ ಹೋಗಿದ್ನಿ ನೀವು ಸುಖದ ಹೆಂಗಸು ಇಲ್ಲ ಹಾ ಮತ್ತ ಹೇಳು ಸಿಕ್ಕೊಂಡೈತಿ ತಗೊಂಡು ಭಾಳ ಚೆನ್ನಾಗಿ ತೆಗೆದಿಡಾಕ ಬರ್ತದ ಈಗ ತೆಗೆದಿಡಾಕತ್ತೇನ ಹ್ಮ್ ಅದೇ ಉದ್ದಂದ್ ಕೊಡಿ ಬೇಡಪ್ಪ ಮತ್ತೆ ತಗೋ ಇದು ಇದು ಸಾದಾ ತಾಳೆ ಅದು ಬೇಡ ಸಣ್ಣ ಕೊಡು ಎಲ್ಲಿ ಸಾಂದ್ ಇನ್ನು ಅದನ್ನೊಮ್ಮೆ ಅದನ್ನ ಪ್ಯಾಕಿಂಗ್ ಎಲ್ಲ ಆತು ಊಟ ಮಾಡ್ತೇನೆ ರೀ ನಾನು ನಮ್ಮ ಯಜಮಾನ್ರು ಕೂಡಿ ಶಾವ್ಗೆ ಬಸ್ತೇನಿ ಅನ್ನ ಮಾಡೇನಿ ಚಪಾತಿ ಮಾಡೇನಿ ಅವ್ರು ಚಾನ್ಸ್ ಹಾಕ್ಯಾರ ಅವ್ರಿಗೆ ತೆಗೆದು ಮುಂದೆ ಹಾಕ್ತೇನೆ ಈಗ ಅರ್ಬಿ ಅರ್ಬಿ ಹಾಕಿ ಹೋಗ್ಬಾರ್ದು ಒಂದು ಸಾಲಕ್ಕೆ ಹಾಕೊಳಕ್ ಚಪ್ಪಲ್ಲಾಗಿಲ್ಲ ಚಾವಿ ಕೊಟ್ಟು ನನಗೆ ಅದನ್ನೂ ಅತ್ತ ತೊಗೊಂಡು ಹೋಗ್ಬೇಡ್ರಿ ಬರೀ ಫ್ರೆಂಡ್ಸ್ ನಮ್ಮೂರಿಗೆ ಹೋಗೋಣ್ರಿ ಸಿರ್ಸಂಗಿಗೆ ಜಾತ್ರೆ ಮಾಡೋಣ್ರಿ ಕಳಮಂದ ದಿವಸ ಅದ ಊರಿಗೆ ಹೋಗೋದ ಸಿರ್ಸಂಗಿ ನಾನು ಮತ್ತೆ ಮದುವೆಯಲ್ಲಿ ವಿಡಿಯೋ ಮಾಡಲಿಲ್ಲ ನಾನು ಮನೆಗೆ ಬಂದಿಂದ ಹೊಳಿಗೆ ಹೊಲಕ್ಕೆ ಹೊಂಟೇವೆ ನೋಡ್ರಿ ಅವರು ಇವತ್ತು ಬನ್ನಿ ಪೂಜೆ ಮಾಡೋದಿದ್ರೆ ಮುತ್ತೈದೆಯರಿಗೆ ಮತ್ತು ಜೋಗಮ್ಮಗಳಿಗೆ ಇಟ್ಟ ಈಗ ಕಳಮ್ಮನ ಜಾತ್ರೆ ಎಲ್ಲ ಹಂಗಾಗಿ ಇಲ್ಲಿ ನೈಟತಿ ಬಂದಾಗ ನೀರಿನ ಬಾಟಲ್ ಕೈ ಹಿಡ್ಕೊಂಡು ಬಂದು ಕೊಡೋದು ಅಲ್ಲೇ ಬಿಸಾಕೆಲ್ಲ ಹೋಗ್ಯಾರ ರೋಡ್ ತುಂಬ ಮುತ್ತಿ ಜೋಡಿಸ್ದಂಗೆ ಆಗಿತ್ತು ಅಷ್ಟೊಂದು ವಾಟರ್ ಬಾಟಲ್ ಇದ್ದು ಯಾಕಂದ್ರೆ ಬ್ಯಾಸ್ಗೆಲ್ರಿ ಈಗ ನೀರಿಲ್ಲ ಕೆಲಸನೇ ಇಲ್ಲ ಹಾಗಾಗಿ ಅಮಾವಾಸ್ಯಕ್ಕಿಂತ ಹಿಂದಿನ ದಿನನ ಬಂದಿರ್ತಾರೆ ಇಲ್ಲೇ ನಾನು ಹಿಂದಿನ ಲಾಗಲ್ಲಿ ತೋರಿಸೀನಿ ಪಾದಯಾತ್ರೆ ಮಾಡ್ಕೊಂಡು ಬರೋ ಮುಂದೆ ವಿಡಿಯೋ ಮಾಡಿದ್ನಲ್ಲ ಈಗ ಇಲ್ಲೇ ನಾನು ಬರಗೋಡ್ದ ಈ ಪೂಜೆ ಐತಿ ಮಾಡಾಕೋದಿದ್ರೆ ಇದು ಕರೆಮ್ಮ ದೇವಿ ನೋಡ್ರಿ ಇಲ್ಲಿ ಬಾರಿಗಡ ಐತಿ ಮತ್ತು ಕರೆಮ್ಮ ದೇವಿ ಇಲ್ಲಿ ತಾಯಿದೇನ ಆಶೀರ್ವಾದ ಅಂತ ಹೇಳ್ಬೋದು ಇಲ್ಲೇನೆಲ್ಲ ಹೊಲಗಳದವೆಲ್ಲ ಎಲ್ಲರೂ ಕಟ್ಟಿ ಕೊಡಿಸಿ ಜಾತ್ರೆ ಮಾಡ್ತಾರೆ ಹಿಂದ್ಗಡೆನೂ ಜಾತ್ರೆ ಆಗೈತೆ ಅಂತ ಈಗ ರೀಸೆಂಟಾಗಿ ಅವರು ಇಲ್ಲೇ ಬೋರ್ ಹಾಕ್ಸ್ಯಾರಲ್ಲ ಬೋರ್ ಅವರು ಏನು ಮಾಡ್ಯಾರ ಅಂತಂದ್ರೆ ಬ್ಯಾಟಿ ಅಂತಂದ್ರೆ ಇದು ಏನಂತಾರಪ್ಪ ಆಡ ಅಂತೀವಿ ಮೇಕೆ ಅಂತಾರಲ್ಲ
ಅದನ್ನೇನು ಮಾಡಿಲ್ಲ. 2 ಹುಂಜಾನ ಇಲ್ಲಿ 2 ಹುಂಜಾನ ಮಾಡಿದ್ರೆ ನಾವು ಹೋಗ್ಬಿಡ್ದೆಲ್ಲ ಮುಗಿತರ್ದ. ಅದರ ನಂತರ ಮುತ್ತೈದೆಯರಿಗೆ ಉಡಿ ತುಂಬಿ ಮತ್ತು ಜೋಗಮ್ಗಳಿಗೆ ಇದು ಅಡಲ್ಗಿತ್ತು ತುಂಬಿಸೋದೆಲ್ಲ ಪಡಲ್ಗಿತ್ತು ತುಂಬಿಸೋದೆಲ್ಲ ಮಾಡ್ತಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ. ನಾನು ಊರಿಂದ ಬರಬೇಕಾದ್ರೂ ನನಗೆ ಹೆಂಗಂತಂದ್ರೆ ಕೆಲಸ 4 ಗಂಟೆಗೆ ಎದ್ದಿದ್ನಿ, ಆದರೂ ನನಗೆ ಜಲ್ದಿ ಯಾಕೋ ಕೆಲಸನ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವರು ನೀರು ಹರ್ಸೋಕೆ ಹೋಗಿದ್ರು, ಅವರು ಜಮಖಂಡಿಗೆ ಹೋಗೋದಿತ್ತು. ಅವರು ಆ ಕಡೆ ಹೋದ್ರೆ ನನ್ನ ಇಲ್ಲಿ ಇಳಿಸಿ ನಾನು ಬರಬೇಕಾದ್ರೆ ಬಸ್ಸಿಗೆ ಬರಲಿಲ್ಲ. ಬಸ್ ಸಿಕ್ಕಾಪಟ್ಟೆ ಗದ್ದಲ, ಜಮಖಂಡಿಯಿಂದ ಬರೋ ಬಸ್ಗಳೆಲ್ಲ. ಮತ್ತು ಈ ಕಡೆ ನಾನು ಕಾರಲ್ಲಿ ಬಂದೆ. ಎಲ್ಲ ನಮ್ಮ ಊರ್ತಂದು ಹುಬ್ಳಿಗೆ ಹೋದ್ರೆ ನಾವು ಹೊಲ ಮಾಡಿಲ್ಲ ಅವ್ರ ಓನರ. ಹಂಗೆ ಮತ್ತು ಅವರ ಫ್ಯಾಮಿಲಿ ಜೊತೆ ಶಾಪಿಂಗಿನ ಹೊಂಟಿದ್ರಂತ. ಮತ್ತು ಅದೊಂದು ಚಲೋ ಆಯ್ತು ನನಗೆ. ಅಲ್ಲೇ ಬಡಗುರ್ಗಿ ಬಸ್ ಸ್ಟ್ಯಾಂಡ್ ಬರೋಂತಲೇ ಅವ್ರ ಕಾರ್ ಬಂತು. ಅವ್ರ ಕಾರಲ್ಲಿನ ಬಂದೆ ನಾನು. ಸಿರ್ಸಿಂಗರ್ಗೆ ಡ್ರಾಪ್ ಕೊಟ್ಟರೆ ಖುಷಿ ಆಯ್ತು. ಜಲ್ದಿನ ಬಂದೆ ನಾನು. ಈಗ ಇಲ್ಲಿ ಪೂಜೆ ನಡೆದಿತ್ತು. ಹಂಗೆ ಇಲ್ಲೇ ಪೂಜೆಯನ್ನು ಮುಗಿಸ್ಕೊಂಡು ಸ್ವಲ್ಪ ಇಲ್ಲ ಗಾಮ್ಗೆತ್ತ ನಾನು ಊರ್ಲಿಂದ ಬಂದಿದ್ದೊಳಗೆ ಮಾತಾಡೋಕ್ಕಾಗಿರ್ಕಿಲ್ಲ. ನನ್ನ ಕಾರ್ನೇ ಬಂದಿವ, ಬಸ್ಸಿಗೆ ಆಗಿದ್ರೆ ಬರ್ತಿರ್ಕೆ ಇಲ್ಲ ನಾನು. ಅಲ್ಲಿ ನಮ್ಮ ಊರಾಗಿನವ್ರದ್ದು ಕಾರ್ ಬಂತ. ಏನಾತ ಮುಳ್ಳ ತೆಗೀತೆ ನಿಂದ್ರ, ತೆಗೀತೆ ನಿಂದ್ರ ಗೊತ್ತಿಲ್ಲ. ಉಸಕ್ ಕಾದತಿ. ಇವತ್ತ ಜಾತ್ರೆ ಮಾಡಿ ಇಲ್ಲಿ ನಮ್ಮ ಲಕ್ಷ್ಮೀಯರ ದೇವ್ರಿಗೆ ಮಾಡ್ಯಾರ. ಬೋರಿನ ಪೂಜೆ, ಕರಮ್ಮನ ಪೂಜೆ ಮಾಡ್ಯಾರ. ಅದಕ್ಕೆ ಬಂದೀನಿ ನೋಡ್ರಿ ನಾನು ಏನು ಮಾಡಿಲ್ಲ. ಮತ್ತೆ ಬಂದೆ. ಎಷ್ಟೊತ್ತಿಗೆ ಎದ್ದಿದ್ದೀರಿ ನೀವು? ಹೌದಾ? ಮನ್ಯಾಗಿಂದ ಮಾಡಿ ಕಟ್ಕೊಂಬರೋದು ಅಂದ್ರೆ ಬೇಕಾದಷ್ಟೊತ್ತಿಗೆ ಎದುರು ತೆಗೆದಾಗೋದ್ರ ಬಿಡುವ. ಹಾಂ ಸುಡಾಕತ್ತ ಕಾಲ ಬಿಟ್ಟು ಹೋದ ತಗಲ್ಲ ಮತ್ತು ನೀ ನಡಿ. ನನ್ನ ಕಾಲ ಚಪ್ಪಲ್ ಅದಾವ. ಫಸ್ಟಲ್ಲಿ ಕರಿಯಮ್ಮಗೆ ಉಡಿ ತುಂಬಿ ಅಲ್ಲೇ ಮುತ್ತೈದೆಯರು ಉಡಿ ತುಂಬ್ಕೊಂಡು ಪಡ್ಲಿಗೆಲ್ಲ ತುಂಬಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಬೋರ್ ಪೂಜೆ ಮಾಡೋಕ್ಕಂತ ಬಂದ್ರೆ ಇಲ್ಲಿ ಸೀರೆ ತೊಗೊಂಬಂದು ಅದು ಮುತ್ತೈದೆಯರು ಮತ್ತು ಜೋಗಮ್ಗಳಿಗೆ ಕೈಲಿದ್ದನ್ನು ಪೂಜೆ ಮಾಡಿಸ್ತಾರೆ. ಉಡಿತಿ ಅಲ್ಲೇ ತುಂಬ್ಕೊಂಬಂದಿದ್ರು. ನಾವು ಒಂದು ಕಡೆ ಎಷ್ಟೋ ತುಂಬ್ಕೊಂಬಂದಿದ್ರು. ಅಂದರೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ನಾವು ಫಸ್ಟ್ ಹೆಂಗೆ ಶುರು ಮಾಡ್ಕೊಂಬಂದಿರ್ತೀವಿ ಪೂಜೆ ಐತಿ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಲೈಫ್ ಲಾಂಗ್ ಮುಂದೆ ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಈ ಕಡೆ ಕಡಿಮೆ ಅಂತ ಅನಿಸ್ತದೆ ಬೋರ್ ಪೂಜೆ ಐತಿ ಮಾಡೋದು. ನಮ್ಮ ಕಡೆ ನಾವು ಪ್ರತಿ ವರ್ಷವೂ ಮುತ್ತೈದೆಯರಿಗಿಟ್ಟ ಬೋರ್ ಪೂಜೆ ಐತಿ ಮಾಡ್ತೀವಿ. ಇಲ್ಲಿ ಅವನು ಮಾಡೋಕತ್ತಾಳ. ಯಾಕಂದ್ರೆ ವರ್ಷಕ್ಕೊಂದ್ಸಲ ನಾವು ಅದೇ ಗಂಗಾ ಮಾತೆಯಿಂದ ನನ್ನ ಭೂಮಿ ತಾಯಿ ಮಡಲಲ್ಲಿ ಹಸಿರು ನೋಡ್ತೀವಿ. ಮಳೆನೂ ಕಾಲಕ್ಕೆ ಆಕೈತಿ ಇಲ್ಲ ಅಂತಲ್ಲ, ಆದರೂ ಗಂಗಾ ಮಾತೆ ಅನ್ನೋದು ಭಾಳ ಅಂದ್ರೆ ಭಾಳ ಮುಖ್ಯ ಅಲ್ಲ ಭೂಮಿ ತಾಯಿಗೆ. ಹಾಗಾಗಿ ಬೋರ್ ಹಾಕ್ಸಿರಲ್ಲ. ಬೋರ್ ಹಾಕ್ಸಿದ್ರೆ ಇದು 1 ವರ್ಷ ಆತಂತ ಅನಿಸ್ತೈತಿ. ಆಗೈತಪ್ಪ ಇಲ್ಲ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ, ಆಗಿರ್ಬೋದು ಮೇ ಬಿ. ಈಗ ಹೊಳ್ಳಿ 2ನೇ ಸಲ ನೋಡ್ರಿ ಬೋರ್ ಪೂಜೆ ಮಾಡಕತ್ತಿರೋದು. ನಮ್ಮ ಕಡೆ ಬೋರ್ ಪೂಜೆ ಮಾಡಬೇಕಾದ್ರೆ ಈ ಥರ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಹೇಳ್ರಿ. ಪ್ರತಿ ವರ್ಷನ ಮಾಡ್ತೀರಾ ಅಥವಾ ಬೋರ್ ಹಾಕ್ಸಿದ್ದು 1 ವರ್ಷ ಅಷ್ಟೇ ಮಾಡ್ತೀರಾ ಹೆಂಗೆ ಅಂತೇಳಿ. ಅಮಾವಾಸ್ಯೆಗೊಮ್ಮೆ ಕಂಪಲ್ಸರಿ ಪೂಜೆ ಮಾಡಲೇಬೇಕು. ಬಟ್ ಈಗ ಮುತ್ತೈದೆಯರಿಗೆ ಏನು ಮಾಡಿರ್ತಾರಲ್ಲ, ಅಮಾವಾಸ್ಯೆಗೊಮ್ಮೆ ನಾವು ಮಾಮೂಲಿ ಹೆಂಗೆ ಪೂಜೆ ಮಾಡ್ತೀವಿ ನೈವೇದ್ಯ ತೊಗೊಂಡು. ಆದರೆ ಈಗ ಏನು ಮಾಡ್ತಾರೆ ಅಂತಂದ್ರೆ, ಈಗ ಸೀರೆ ಐತಿ ಎಲ್ಲ ತೊಗೊಂಬಂದು ಬಳೆ ತೊಗೊಂಬಂದು ಉಡಿ ತುಂಬಿ ಮುತ್ತೈದೆಯರಿಗೆಲ್ಲ ಉಡಿ ತುಂಬಿ ಹಂಗೆ ಪೂಜೆ ಮಾಡ್ತಾರೆ. ಬಟ್ ವರ್ಷಕ್ಕೊಂದ್ಸಲ ಮಾಡ್ಬೇಕು ಗಂಗಾ ಮಾತೆ ಪೂಜೆ ಇಲ್ಲ ಅಂತಲ್ಲ. ಇಲ್ಲಿ ಜೋಗಮ್ಗಳ ಜೋಗ ಹಾಕ್ತಿರ್ತಾರೆ. ಎಲ್ಲ ದೇವ್ರುಗಳು ಏನಿರ್ತಲ್ಲ ಗ್ರಾಮ ದೇವರುಗಳು ಮತ್ತು ಮನೆ ದೇವರ ಹಿಂಗೆಲ್ಲ ದೇವ್ರನ್ನ ನೆನೆಸಿ ಜೋಗ ಹಾಕ್ತಾರೆ. ಜೋಗ ಹಾಕಿದ ನಂತರ ಪೂಜೆ ಮುಗಿತೈತಿ. Banyak makanan
ಮನೆ ನಾಲ್ಕುದ ಜನಗಡ ಕಣ್ಣೀರಿ ನಾಲ್ಕುದ ಹಾನಿ ಮಾಡತ್ತಿದ್ದಾರ ಇಷ್ಟ ಇಲ್ಲ ಹಬ್ಬದ ಪಾಡ್ಯದ ದಿನ ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಏನು ಬರ್ತೈತಿಲ್ಲ ಪಾಡ್ಯ ಅಂತ ನಾವೇನು ಆಚರಣೆ ಮಾಡ್ತೀವಲ್ಲ ಪಾಡ್ಯದ ದಿನನ ಅವರ ದೇವ್ರಿಗೆ ಮಾಡಿದ್ರೆ ಬೋರ್ನ ಪೂಜೆ ಮಾಡಿದ್ರೆ ಇವತ್ತಿನ ಲಾಗ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನನಗೆ ಅಷ್ಟೊಂದು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಕೈತಲ್ಲ ಸ್ಟುಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡೇನಿ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರ್ತೈತಿಲ್ಲ, ಹಾಗಾಗಿ ನಿಮಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೇನೆ ನಾನು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಊರಾಗಿರೋದ್ರಿಂದಾಗಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ, ಮತ್ತು ಅಲ್ಲಿ ಹೊಲ್ದಾಗಿದ್ವಿಲ್ಲ, ಇಲ್ಲಿ ನೆಟ್ವರ್ಕ್ ಒಂದು ಬರೋಂಗಿಲ್ಲ, ಹಾಗಾಗಿ ಮೊಬೈಲ್ ಚಾರ್ಜಿಂದೆಲ್ಲ ಸಮಸ್ಯೆ ಆಕೈತಿ. ಈಗ ಇಲ್ಲೇ ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತಲ್ಲ, ಇಲ್ಲಿ ವೆಜ್ ತಿನ್ನೋರ್ಗೆ ಎಷ್ಟನ್ನು ಊಟಕ್ಕೆ ಕೊಡಾಕತ್ತಿತ್ತು. ನಾನ್ ವೆಜ್ ತಿನ್ನೋರ್ಗೆ ಅಡುಗೆನೂ ರೆಡಿ ಆಗಿತ್ತು, ಹೊರಗಡೆ ಮಾಡಿದ್ದಾರೆ ಅಡುಗೆ. ಇಲ್ಲೆಲ್ಲ ಅಡುಗೆ ಮನ್ಯಾಗನ ಮಾಡ್ಕೊಂಡು ಒಂದು ಟ್ಯಾಕ್ಟರ್ ತೊಗೊಂಡು ಅದ್ರೊಳಗನ್ನ ಎಲ್ಲರೂ ಜೋಗಮ್ಗಳ ಮುತ್ತೈದೆಯರನ್ನ ಕರ್ಕೊಂಡ್ಬಂದಿದ್ರು. ಈಗ ಇಲ್ಲಿ ವೆಜ್ ಏನು ತಿಂತಾರಲ್ಲ ಅವ್ರಿಗೆ ಜೋಗಮ್ಗಳಿಗೆ ಮತ್ತು ಮುತ್ತೈದೆಯರಿಗೆ ಊಟಕ್ಕೆ ಕೊಟ್ಟಿದ್ದು 3 ಜನ ಅಷ್ಟೇ ಇದ್ರು. ನಮ್ಮ ಲಕ್ಷ್ಮಿಯರವ್ವ ಮತ್ತು ಅವ್ರ ಅಪ್ಪರವರು ನಾನ್ ವೆಜ್ ತಿನ್ನೋಂಗಿಲ್ಲ. ಮತ್ತು ಇಲ್ಲೇ ಜೋಗಮ್ಮೊಬ್ಬರು ಮುತ್ತೈದೆಯರೊಬ್ಬರು ಅವ್ರಿಗೆ ಎಷ್ಟು ಊಟಕ್ಕೆ ಕೊಟ್ಟಿತ್ತು. ಈಗ ಅವ್ರಿಗೆಲ್ಲನೂ ಎಡೆ ಹಚ್ಕೊಟ್ಟಿದಿಂದ ಇನ್ನು ಅವರು ಊಟ ಮಾಡ್ತಾರೆ. ನಾನು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಾನಿಲ್ಲಿ ಡ್ರೆಸ್ ಮೆಟೀರಿಯಲ್ ಪಿಕ್ ಹಾಕಾಕತ್ತೇನೆ ನೋಡಿರಿ. ನಿಮ್ಗೆ ಯಾರಿಗಾದ್ರು ಕೆಲವರು ಎಳ್ಕಲ್ ಸೀರೆ ಒಳಗೆ ಡ್ರೆಸ್ ಮೆಟೀರಿಯಲ್ ಇದು ಸಿಕ್ಕರೆ ಹೇಳ್ರಿ ಅಂತ ಹೇಳಿದ್ರಿ. ಈಗ ಇಲ್ಲಿ ಅದಾವ. ನಿಮಗೆ ಯಾರಿಗಾದರೂ ಇಷ್ಟ ಆದ್ರೆ ನೀವು ಆ ನಂಬರ್ ಏನು ಕನ್ಸಿರ್ತೀರ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. 4 to 7 ಡೇಸಲ್ಲಿ ಸಿಗ್ತೈತಿ. ಯಾಕಂದರೆ ಕಾಟನ್ ಅಂತಂದರೆ ಸಮ್ಮರ್ ಸೀಸನ್ ಅಲ್ಲ, ಕಾಟನ್ ಅಂತಂದರೆ ಯಾವುದಾದ್ರೂ ರೇಟ್ ಜಾಸ್ತಿ ಇದ್ದೇ ಇರ್ತೈತಿ. ಹಾಗಾಗಿ ಅದರಲ್ಲಿ ಕಲರ್ಸ್ ಜಾಸ್ತಿ ಇದಾವೆ. ನಾನು ಒಂದು 2-3 ಕಲರ್ ಅಷ್ಟು ಹಾಕೀನಿ. ಈಗಿಲ್ಲ ತೋರ್ಸೋಕತ್ತಿರೋದ ಕಸೂತಿ ಮತ್ತು ಹ್ಯಾಂಡ್ಲೂಮ್ ಸಾರಿ ಇವಾಗ ಆಯ್ತು ಬರೋದು. ನಿಮ್ಗೆ ಈ ಸೀರೆ ಯಾವ್ದು ಬೇಕಂತಂದ್ರೆ 4000 ಐತಿ ರೇಟ. ಹೌದು, ಕಾಸ್ಟ್ಲಿ ಅದಾವೆ. ಯಾಕಂದರೆ ಹ್ಯಾಂಡ್ಲೂಮ್ ಮತ್ತು ಅದ್ರೊಳಗೆ ಮತ್ತು ಕಸೂತಿ ವರ್ಕ್ ಅಂತಿನ್ನ ಪಲ್ಲು ಬಂದ ಸಿಲ್ಕ್ ಬರ್ತೈತಿ. ಹಾಗಾಗಿ ನಿಮ್ಗೆ ರೇಟ್ ಜಾಸ್ತಿನ ಅಂತ ಅನಿಸ್ತೈತಿ. ಬಟ್ ಕೆಲವರು ತೊಗೋತಿರ್ತಾರೆ, ಹಾಗಾಗಿ ಈ ಸೀರೆ ಭಾಳ ಸೇಲ್ ಆಗ್ಯಾವ. ಮತ್ತೊಮ್ಮೆ ರೀಸ್ಟಾಕ್ ಆಗೈತಿ, ಹಾಗಾಗಿ ನಾನು ಮತ್ತೊಮ್ಮೆ ಶೇರ್ ಮಾಡಕತ್ತೇನೆ. ಇಲ್ಲಿ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಭಾಳ ಟ್ರೆಂಡಿಂಗಲ್ಲಿ ಅದಾವ. ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆನೂ. ನಾನು ಕೊಡ್ತಿರೋದು ರೀಸನಬಲ್ ರೇಟಲ್ಲಿ. ನಿಮ್ಗೆ ಬೇಕಂತಂದ್ರೆ ಆರ್ಡರ್ ಮಾಡಿರಿ ನಂಬರ್ಗೆ. ಈಗಿಲ್ಲೇ ಇಳಕಲ್ ಸೀರೆನ ತೋರ್ಸಾಕತ್ತ ಚುಕ್ಕಿ ಬರಾಸ ಬಂದ ಪ್ಯೂರ್ ರೇಷ್ಮೆ ಸೀರೆ. ಇವಕ್ಕೂ ರೇಟ್ ಬಂದ 9000 ನೋಡಿರಿ. ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನೀವು ಆರ್ಡರ್ ಮಾಡ್ಬೋದು. ಕಲರ್ ಏನಿರ್ತಲ್ಲ ಸೇಮ್ ಕಲರ್ ಸಿಗ್ತಾವೆ. ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ಅಂತೇಳಿ ಅಷ್ಟೊಂದು ಕ್ಯಾಶ್ ಕೊಟ್ಟು ನಾವು ದುಡ್ಡು ಕೊಡ್ದು ಈ ಕಡೆ ಸೀರೆ ಬರಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಯೋಚನೆ ಮಾಡ್ತಿರ್ತೀರಿ. ಆ ಥರ ಬೇಡ. ಯಾಕಂದ್ರೆ ನನ್ನ ಮ್ಯಾಗ ಟ್ರಸ್ಟ್ ಇಟ್ಟು ನೀವು ಆರಾಮ್ಸೆ ಆರ್ಡರ್ ಕೊಡ್ಬೋದು, ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಇಲ್ಲಿ ನಾನು ಮೈಸೂರು ಸಿಲ್ಕು ಹಾಕಕತ್ತೀನಿ ಮತ್ತು ಎಳ್ಕಲ್ ಸೀರೆ ಫೋಟೋನು ಹಾಕ್ತೀನಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ಕಳಿಸ್ರಿ. ಇದರಲ್ಲಿ ಕಲರ್ ಸಾಕಷ್ಟು ಅವೈಲೇಬಲ್ ಅದಾವೆ. ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ, ಯಾವ ಕಲರ್ ಸಿಗ್ತಾವೆ. ಈಗ ಮೊದಲೆಲ್ಲ ಸಿಂಗಲ್ ಕಲರ್ ಸಿಗ್ತಿದ್ವಿ. ಸಿಂಗಲ್ ಕಲರ್ 2D ಮತ್ತು 3D ಸಿಂಗಲ್ ಕಲರ್ ಎಲ್ಲ ಕಲರಲ್ಲೂ ಸಿಗ್ತಾವೆ. ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು. ಬ್ಲೌಸ್ ಇದ್ರೂ ಮಸ್ತ್ ಇರ್ತಾವೆ. ಮತ್ತು ಒಂದ್ಸಲ ನಾವು ವೇರ್ ಮಾಡಬೇಕಂತ ಅಂದ್ಕೊಳ್ಳೋರು ಇದ್ರಂದ್ರೆ ನೀವು ನಂಬರ್ ಏನು ಕಾಣಿಸಾಗತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ. 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಗೆ ತಲುಪ್ತಾವೆ.